ಯಾವ ಲಾಹೋರ್? ಲವಪುರ ಅನ್ನುವಂತ ಹೆಸರು ಲವನಾಳಿದ ಆ ಭಾಗ ಲಾಹೋರ್ ಆಯ್ತು. ಲಾಹೋರ್ ಪಾಕಿಸ್ತಾನಕ್ಕೆ ಹೋಯ್ತು. ಪಂಜಾಬಿನ ಭಾಗವಾಗಿತ್ತದು. ಬಂಗಾಳದ ಭಾಗ, ಅಲ್ಲಿ ಒಂದು ಜನರ ಸಂಖ್ಯೆ ಜಾಸ್ತಿ ಆಯಿತು. ಪರಿಣಾಮ ಬಾಂಗ್ಲಾದೇಶ ನಿರ್ಮಾಣಗೊಳ್ತು. ಮಿತ್ರ, ಇವತ್ತಿಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ದಿನನಿತ್ಯ ನಡೆಯುವಂತ ಮಾರಣ ಹೋಮ ನೋಡಿದರೆ ಅವತ್ತು ಸುಮ್ಮನೆ ಇದ್ದಿದ್ದರ ಪ್ರತಿಫಲ ಏನಾಯ್ತು ಅಂತ ಅರ್ಥ ಆಗ್ತಿದೆಯಲ್ಲ ಮಿತ್ರರೇ. ಬರೀ ಇಷ್ಟಕ್ಕೆ ಮುಗಿಲಿಲ್ಲ, ಮೊಘಲರು ಆಕ್ರಮಣ ಮಾಡಿದರು. ಮೊಘಲರು ಆಕ್ರಮಣ ಮಾಡಿದಾಗ ಯಾರು ಸಪೋರ್ಟ್ ಮಾಡಿದ್ದವರಿಗೆ? ನಾವುಗಳೇ ಸಪೋರ್ಟ್ ಮಾಡಿದ್ವಿ. ಇವ್ರು ನಮಗೇನೋ ಒಳ್ಳೇದು ಮಾಡಬಹುದು ಅನ್ನುವಂಥ ಭಾವನೆ ಕೆಲವರಿಗೆ ಇದ್ದಿರಬಹುದು. ರಾಜನ ಮೇಲೆ ಕೆಲವರಿಗೆ ಕೋಪ ಇದ್ದಿರಬಹುದು. ರಾಜ ನಾನು ಹೋದಾಗ ಗೌರವಿಸಲಿಲ್ಲ, ರಾಜ ನಮ್ಮ ದೇವಸ್ಥಾನಕ್ಕೆ ಬರಲಿಲ್ಲ, ರಾಜ ನಮ್ಮ ಜನರಿಗೆ ಗೌರವ ಕೊಡಲಿಲ್ಲ, ರಾಜ ನಮ್ಮ ಹತ್ರ ಮಾತನಾಡಲಿಲ್ಲ. ಹೀಗಾಗಿ ಆಕ್ರಮಣ ಮಾಡಿದ ಆತತಾಯಿಗಳಿಗೆ, ರಾಕ್ಷಸರಿಗೆ ಸಪೋರ್ಟ್ ಮಾಡಬೇಕು ಅಂತ ಸಪೋರ್ಟ್ ಮಾಡಿದವ್ರ ಪರಿಸ್ಥಿತಿ ಏನಾಯ್ತು ಗೊತ್ತಾ? ಅವರ ಹೆಂಡತಿ ಮಕ್ಕಳು, ಹೆಣ್ಣು ಮಕ್ಕಳು ಮೊಘಲರ ಜನಾನ ಸೇರ್ಬಿಟ್ರು, ಗುಲಾಮರಾದರು. ಮೊಘಲರು ಯಾವ ಪರಿ ಈ ದೇಶದಲ್ಲಿ ರೂಲ್ ಮಾಡಿದ್ರು ಅಂತಂದ್ರೆ ಮಿತ್ರ, ಈ ದೇಶದಲ್ಲಿ 100 ವರ್ಷಗಳ ಕಾಲ ಹಿಂದುವಾಗಿರೋದಕ್ಕೆ ತೆರಿಗೆ ಕಟ್ಟಬೇಕಾದ ಅನಿವಾರ್ಯತೆ ಇತ್ತು. ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಜಜಿಯಾ ಅಂತ ಕರೀತಿದ್ರು ಅದನ್ನ. ಮೊಘಲರು ಆಳ್ವಿಕೆ ಮಾಡ್ತಾ ಈ ದೇಶದ ಹಿಂದೂಗಳ ಬೆನ್ನು ಮೂಳೆಯನ್ನು ಮುರಿದು ಹಾಕ್ಬಿಟ್ರು. ನಾವು ಸುಮ್ಮನೆ ಇದ್ವಿ. 500 ವರ್ಷಗಳ, ನೀವು ಆಲೋಚನೆ ಮಾಡಿ, ಮೊಘಲರ ಕಾಲಕ್ಕೆ ನಾವು ಅಯೋಧ್ಯೆ ರಾಮ ಮಂದಿರನ ಕಳ್ಕೊಂಡ್ವಿ, ಕಾಶಿಯ ವಿಶ್ವನಾಥನನ್ನು ಕಳ್ಕೊಂಡ್ವಿ, ಆ ಕಡೆಗೆ ಹೋದರೆ ನಾವು ಮಥುರಾದ ಆ ಕೃಷ್ಣನ ಜನ್ಮಸ್ಥಾನವನ್ನು ಕಳ್ಕೊಂಡ್ವಿ. ರಾಮ ಮಂದಿರವನ್ನು ಮರಳಿ ಪಡಲಿಕ್ಕೆ 500 ವರ್ಷಗಳ ಫೈಟ್ ಮಾಡಬೇಕಾಗಿ ಬಂತು. ಎಲ್ಲಿಗೆ ಹೋಗಿದ್ರು ಅವತ್ತಿನ ಜನ? ಅವತ್ತೇನಾದರೂ ರಾಮ ಮಂದಿರವನ್ನು ಉಳಿಸಿಕೊಂಡಿದ್ದಿದ್ರೆ 500 ವರ್ಷ ಫೈಟ್ ಮಾಡಬೇಕಾಗಿರಲಿಲ್ಲ ಮಿತ್ರ. 500 ವರ್ಷಗಳ ಹೋರಾಟದ ನಂತರ ನಮ್ಮ ಪುಣ್ಯ, ಸಮರ್ಥರಾಗಿರುವಂತ ವ್ಯಕ್ತಿಗಳು ಉತ್ತರ ಪ್ರದೇಶಕ್ಕೆ, ಕೇಂದ್ರಕ್ಕೆ ಬಂದಿದ್ರಿಂದ ರಾಮ ಮಂದಿರವನ್ನು ವಾಪಸ್ ಪಡ್ಕೊಳ್ಳಿಕ್ಕಾಯ್ತು. ಇಲ್ಲದೆ ಹೋದ್ರೆ ಸಿಕ್ಕಿತ್ತು ಅನ್ಕೊಂಡಿದ್ದೀರಿ? ಆದ್ರೆ ಆಶ್ಚರ್ಯ ಏನು ಗೊತ್ತೇನು? ಸತ್ಯ 500 ವರ್ಷಗಳ ನಂತರವಾದರೂ ಬೆಳಕಿಗೆ ಬರುತ್ತೆ ಅನ್ನೋದಕ್ಕೆ ರಾಮ ಮಂದಿರ ಉದಾಹರಣೆ. ಇತ್ತೀಚೆಗೆ ಒಬ್ಬ ಪ್ರವಚನಕಾರರ ಮಾತು ಕೇಳ್ತಿದ್ದೆ. ಅವರು ಬಹಳ ಚೆನ್ನಾಗಿ ಹೇಳಿದರು. ರಾಮ ಮಂದಿರದ ಅಡಿಯಲ್ಲಿ ಸಂಪತ್ತಿದೆ ಅಂತ ಅದನ್ನು ಲೂಟಿ ಮಾಡಲಿಕ್ಕೆ, ಆಕ್ರಮಣಕ್ಕೆ ಅಂತ ಬಂದ ಅಫ್ಘಾನಿಸ್ತಾನಿಯರು ಲೂಟಿ ಮಾಡಿಕೊಂಡು ರಾಮ ಮಂದಿರದೊಳಗಿರೋ ಸಂಪತ್ತನ್ನೆಲ್ಲ ಕೊಚ್ಚಿಕೊಂಡು ಹೋದ್ರು. ಆದರೆ ಭಿಕಾರಿಗಳಾಗೋಗಿದ್ದಾರೆ. ಇವತ್ತು ಭಿಕ್ಷೆ ಬೇಡಿ ತಿಂತಾ ಇದ್ದಾರೆ. ಆದರೆ ಇದೇ ರಾಮ ಮಂದಿರ ಯಾವುದನ್ನ ಪೂರ್ತಿ ಲೂಟಿ ಮಾಡಿ ಧ್ವಂಸಗೊಳಿಸಿ ಮತ್ತೊಂದು ಕಟ್ಟಡವನ್ನ ಅಲ್ಲಿ ನಿರ್ಮಿಸಲಾಗಿತ್ತೋ ಅದೇ ರಾಮ ಮಂದಿರಕ್ಕೆ ಇವತ್ತು ಹೆಂಗಿದೆ ಗೊತ್ತೇನು? ರಾಮನ ಸೂರ್ಯ ತಿಲಕಕ್ಕೆ 106 ಕೋಟಿ ರೂಪಾಯಿಯ ವಜ್ರ ಇದೆ. ರಾಮನ ಮೈ ಮೇಲೆ ಹಾಕಿರುವಂತ ಒಡವೆಗಳು 106 ಕೋಟಿ ರೂಪಾಯಿದ್ದು. ರಾಮ ಮಂದಿರದಲ್ಲಿರುವಂತ ಚಿನ್ನದ ಬಾಗಿಲು 106 ಕೋಟಿ ರೂಪಾಯಿದು. ಯಾವ ರಾಮ ಮಂದಿರದ 1 ರೂಪಾಯಿಯನ್ನು ನೀವು ಲೂಟಿ ಮಾಡ್ಕೊಂಡು ಹೋಗಿದ್ರೋ ಆ ರಾಮಲಲ್ಲ, ಈಗ ಮತ್ತೆ ಅದೇ ಸಿರಿವಂತಿಕೆಯಲ್ಲಿದ್ದಾನೆ. ಆದರೆ ಎಲ್ಲಿಂದ ಲೂಟಿ ಮಾಡ್ಕೊಂಡು ತಗೊಂಡು ಹೋಗಿದ್ರೋ ಆ ಜನ ಇವತ್ತಿಗೂ ಭಿಕಾರಿಗಳಾಗಿದ್ದಾರೆ. ಅಂದ್ರೆ 500 ವರ್ಷದ ನಂತರವೂ ರಾಮ ತನ್ನ ಪ್ರಭಾವವನ್ನು ತೋರಿಸ್ತಾನೆ ಅನ್ನೋದಕ್ಕೆ ಮತ್ತೇನಿರಬೇಕು? ಆದರೆ ಸುಮ್ಮನಿದ್ರೆ ಆಗೋದಿಲ್ಲ ಮಿತ್ರರೇ. ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಅಂತ ಸುಮ್ಮನೆ ಹೇಳಲಿಲ್ಲ. ಒಂದೊಂದು ಬಿಂದುವು ಒಟ್ಟಾಗಿ ಬರುವಂಥ ಸಮರ್ಥವಾಗಿರುವಂಥ ಸಂದರ್ಭ ಇದು.